ಮಿಲಾನ್ ಫೌಂಡೇಶನ್ನಿಂದ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಕಲಿಕಾ ಕಿಟ್ ವಿತರಣೆ. ಮಿಲಾನ್ ಫೌಂಡೇಶನ್ ವತಿಯಿಂದ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಯ 14 ವರ್ಷದಿಂದ 18 ವರ್ಷದ ಒಳಗಿನ ಬಾಲಕಿಯರನ್ನು ಗರ್ಲ್ ಐಕಾನ್ ಎಂದು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅವರಿಗೆ ಕೌಶಲ್ಯ ತರಬೇತಿ ಹಾಗೂ ಶಿಕ್ಷಣಕ್ಕೆ ಪೂರಕವಾದ ಕಲಿಕಾ ಕಿಟ್ ಉಚಿತವಾಗಿ ವಿತರಿಸಲಾಯಿತು. ಗದಗ ನಗರದ ಅಕ್ಕನಬಳಗ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಗದಗನಲ್ಲಿ ಮಿಲಾನ್ ಫೌಂಡೇಶನ್ನ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡ್ ಹಾಗೂ ಲಕ್ಷ್ಮೀ ಪವಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಮೂಡಿಬಂದಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಬಂದ 90ಕ್ಕೂ ಅಧಿಕ ಹೆಣ್ಣು ಮಕ್ಕಳಿಗೆ ಮೊಬೈಲ್, ಬುಕ್ಸ್, ಬ್ಯಾಗ್, ಪೆನ್, ಟಿ ಶರ್ಟ್, ID ಕಾರ್ಡ್ಗಳನ್ನು ಉಚಿತವಾಗಿ ನೀಡಲಾಯಿತು. ಈ ವೇಳೆ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡರು ಮಾತನಾಡಿ, ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಹೇಳಿಕೊಡುವ ಮೂಲಕ ಬಾಲಕಿಯರಿಗೆ ಪ್ರೋತ್ಸಾಹಿಸಿದರು. ಮಿಲಾನ್ ಫೌಂಡೇಶನ್ 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಈ ಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿಯ ಸಂಸ್ಥೆಯಾಗಿದ್ದು, ಕಿಶೋರಿಯರ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹಿಸಲಿದೆ. ಇನ್ನು ಈ ಸಂಸ್ಥೆಯ ಕಾರ್ಯಕ್ಷೇತ್ರವು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳಗಳ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ನಮಸ್ಕಾರ, ನನ್ನ ಹೆಸರು ರೂಪಾ ಮರಿಗೌಡ್ರ ಅಂತ. ನಾನು ಮಿಲಾನ್ ಫೌಂಡೇಶನ್ನಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತಿನ ದಿನ ನಾವು ಗದಗ್ನಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ ಮಿಲಾನ್ ಫೌಂಡೇಶನ್ ಕಡೆಯಿಂದ. ಈ ಕಾರ್ಯಕ್ರಮದಲ್ಲಿ 92 ಗರ್ಲ್ ಐಕಾನ್ಸ್ಗಳು ಹಾಜರಾಗಿದ್ರು. ನಮ್ದು ಗರ್ಲ್ ಐಕಾನ್ಸ್ನ ಏನಕ್ಕೆ ಮಾಡ್ಕೊಂತೀವಿ, ಉದ್ದೇಶ ಏನಂದ್ರೆ 14 ವರ್ಷದಿಂದ 18 ವರ್ಷದ ಒಳಗಡೆ ಇರೋ ಹುಡುಗಿಯರಿಗೆ ಕೌಶಲ್ಯ ಭರಿತವಾದಂಥ ತರಬೇತಿಗಳನ್ನು, ಅದ್ರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥ ಕೆಲವು ಪುಸ್ತಕ ಆಗಿರ್ಬೋದು, ಪೆನ್ಸ್ ಆಗಿರ್ಬೋದು, ಆಮೇಲೆ ಕೌಶಲ್ಯ ಭರಿತ ತರಬೇತಿಗಳಿಗಾಗಿ ಅವ್ರಿಗೆ ಕಿಟ್ ಡಿಸ್ಟ್ರಿಬ್ಯೂಟ್ ಕೂಡ ಇವತ್ತಿನ ದಿನ ನಾವು ಮಾಡಿದ್ವಿ. ಮತ್ತು ಹುಡುಗಿಯರಲ್ಲಿ ಯಾವ ಥರದ ಬದಲಾವಣೆ ಬೇಕು, ನಮ್ಮ ಸಮಾಜದಲ್ಲಿ ಅವರು ಯಾವ ಥರ ಬದಲಾಗಬೇಕು, ಅದೇ ರೀತಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಎಷ್ಟು ವಹಿಸಬೇಕು, ಅವರಿಗೆ ಸಮಾಜದಲ್ಲಿ ಸುರಕ್ಷಿತವಾಗಿ ಹೆಂಗಿರಬೇಕು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ನೀಡೋದು ನಮ್ಮದು ಮುಖ್ಯ ಉದ್ದೇಶವಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ತುಂಬ ದೂರದಿಂದ ಹುಡುಗಿಯರೆಲ್ಲ ಬಂದಿದ್ರು. ಸೊ ಪ್ರತಿಯೊಂದು ಪೇರೆಂಟ್ಸ್ ಆಗಲಿ, ಆಮೇಲೆ ತುಂಬಾನೇ ಸಪೋರ್ಟಿವ್ ಆಗಿದ್ರು, ಪ್ರೋತ್ಸಾಹಿಸಿದ್ರು. ಇದೇ ತರವಾಗಿ ಪ್ರೋತ್ಸಾಹ ನಮಗಿರ್ಲಿ ಅಂತ ನನಗೆ ಕೇಳ್ಕೊಂಡು ಖುಷಿ ಅನಿಸ್ತಾ? ತುಂಬಾನೇ ಖುಷಿ ಅನ್ನಿಸ್ತು. ಕಾರ್ಯಕ್ರಮ ಆಗಿದ್ದರಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿತು. ನೀವು ಮಾಡೋಕ್ಕಾಗಲ್ಲ ಅಂತ ಯಾವ್ದಾದ್ರು ಐತಿ ಅಂದ್ರೆ ನಿಮ್ಮ ಕಡೆ ಸಾಧ್ಯ ಐತಿ, ಬಟ್ ಪ್ರಯತ್ನ ಮಾಡಬೇಕು. ಯಾವುದೂ ಈಸಿಯಾಗಿ ಸಿಗೋದಿಲ್ಲ, ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಸರಿ. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಕ್ಲಿಯರ್ ಮೆಂಬರ್ಸ್ ಆದ್ಮೇಲೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್. ಏನಿದೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್ ಅಂದ್ರೆ ಎಲ್ಲಿ ಜಾಗೃತಿ ಮೂಡಿಸ್ತೀವಿ, ಅದನ್ನ ನಮ್ಮ ಮನೆ ಒಳಗೆ ಮಾಡ್ಕೋಬೋದ್ರಿ ಪ್ರೋಗ್ರಾಮ್. ಹಂಗಂದ್ರೆ ಮತ್ತೆ ಎಲ್ಲಿ ಮಾಡ್ಬೇಕು, ಸಮಾಜದಲ್ಲಿ, ಸಮುದಾಯದಲ್ಲಿ ಯಾವ್ಯಾವ ಪ್ಲೇಸ್ಗಳ ಅನ್ಕೋಬೋದ್ರಿ ನೀವು? ಸಮಾಜ, ಸ್ಕೂಲಲ್ಲಿ ಆಗ್ಬೋದು. ಮತ್ತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಗರ್ಲ್ ಐಕಾನ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಕ್ಕನಬಳಗದಲ್ಲಿ ಇರ್ತಕ್ಕಂಥ ಇಲ್ಲಿ ಫಂಕ್ಷನ್ ಮಾಡಿದ್ವಿ ಗರ್ಲ್ ಐಕಾನ್ ಇಂದ. ಯಾವ ಫಂಕ್ಷನ್? ಮಿಲಿಯನ್ ಫೌಂಡೇಶನ್ ಅಂತ. ಇಲ್ಲಿ ನಮ್ಗೆ ಮೊಬೈಲ್ ಕಿಟ್ ಒಳಗಂದ್ರೆ ಬ್ಯಾಗು, ಪೆನ್ನು, ID ಕಾರ್ಡ್,
ಬುಕ್ಸ್ ಎಲ್ಲ ಕೊಟ್ಟರು. ಇದರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ ಮತ್ತು ನಮ್ಮ ಗೋಲನ್ನ ಯಾವ ರೀತಿ ರೀಚ್ ಮಾಡ್ಬೇಕು ಅನ್ನೋದು ಹೇಳ್ತದೆ. ಈ ಮಿಲಿಯನ್ ಫೌಂಡೇಶನ್ ಅನ್ನೋದು ಹೇಳ್ತದೆ ಹೆಣ್ಮಕ್ಳಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ, ಭ್ರಷ್ಟಾಚಾರ ಮುಂತಾದ ಒಂದು ಸಮಸ್ಯೆಗಳಿಗೆ ಈ ಗರ್ಲ್ ಐಕಾನ್ ಅನ್ನ ನಾವು ಬಳಸ್ಕೊಂತೀವಿ. ಗರ್ಲ್ ಐಕಾನ್ ನಿಂದ ನಾನು ಬಹಳ ಸೇವೆ ಮಾಡ್ಬೇಕಂತ ಐತಿ. ಸಹಾಯ ಮಾಡ್ತೀನಿ, ನನಗೆ ಎಷ್ಟೇ ಸಾಧ್ಯ ಆಗ್ತದೆ ಅಷ್ಟೇ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಮತ್ತು ಇದರಿಂದ ಏನು ಎಜುಕೇಶನ್ಗೆ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಏನೇನೆಲ್ಲ ಕೊಟ್ರಮ್ಮ ಐಟಮ್ಸ್? ಬುಕ್ಕು, ಪೆನ್ ಕೊಟ್ಟಾರಿ, ID ಕಾರ್ಡ್ ಕೊಟ್ಟಾರು ಮತ್ತು ಮೊಬೈಲು ಕೊಟ್ಟಿದ್ರು. ಏನು ಸಿತ್ತೆ? ನನಗೂ ಖುಷಿ ಆಗ್ತಿದ್ರಿ. ನಾನು ಒಬ್ರು ಗರ್ಲ್ ಐಕಾನ್ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತದೆ.